ಸಿದ್ಧಲಿಂಗ ಗುರುಕುಮಾರ ಪಂಚಾಕ್ಷರೇಶ್ವರನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಎನ್ನ ವಿದ್ಯೆ ಗುರುಗಳಂತ ಡಾಕ್ಟರ್ ಪಂಡಿತ ಪುಟ್ಟರಾಜು ಗುರುಗಳ ಶ್ರೀ ಪಾದವನ್ನು ಕೂಡ ಮಸ್ತಕ ಮೇಲೆ ಹೊತ್ತುಕೊಂಡು ಅಖಂಡ ಕರ್ನಾಟಕದಲ್ಲಿ ದೀನ ದಲಿತ ಬಡ ಮಕ್ಕಳ ಜ್ಞಾನದಾಸೋಹ ಅನ್ನದಾಸೋಹ ಈ ರೀತಿ ಒಳಗೆ ನಡೆಸಿಕೊಂಡು ಬಂದಿರುವಂಥ ಪರಮ ಪೂಜ್ಯರು ಶಿವಯೋಗಿಗಳು ಎನಿಸಿಕೊಂಡಿರುವಂಥ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಸಿದ್ಧಗಂಗಾ ಮಠ 117ನೇ ವರ್ಷದ ಜಯಂತಿ ನಿಮಿತ್ತವಾಗಿ ಆ ಕರ್ತೃ ಗದ್ದಿಗೆಯಲ್ಲಿ ಮೂರ್ತಗೊಂಡಿರುವಂಥ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಗದ್ದಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಪರಮ ಪೂಜ್ಯರು ಸಮಾಜಂದು ಸಮಾಜಗೋಸ್ಕರವಾಗಿ ಹಗಲಿರುಳು ಶ್ರಮಿಸ್ತಕ್ಕಂಥ ಅಂಧ ಅನಾಥ ದೀನ ದಲಿತ ಬಡ ಮಕ್ಕಳ ವಿದ್ಯಾರ್ಚನೆಗಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರುವಂಥ ಶ್ರೀಮನ್ ನಿರಂಜನ ಪ್ರಣಾಮ ಸ್ವರೂಪ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳು ಸಿದ್ಧಗಂಗಾ ಮಠ ಪರಮ ಪೂಜ್ಯರ ಪಾದದಲ್ಲಿ ಭಕ್ತಿಯಿಂದ ನಮಸ್ಕರಿಸಿ ಹಾಗೂ ಮುಂದಿನ ಈ ಉತ್ತರಾಧಿಕಾರಿಗಳಾಗಿರುವಂಥ ಪರಮ ಪೂಜ್ಯರು ಒಳ್ಳೆ ಆಶೀರ್ವಚನ ದೈಲ್ಪಾಸಿರುವಂಥ ಪರಮ ಪೂಜ್ಯ ಶಿವಯೋಗಿ ಸಿದ್ದೇಶ್ವರ ಮಹಾಪೂಜ್ಯರ ಪಾದದಲ್ಲಿ ಭಕ್ತಿಯಿಂದ ನಮಸ್ಕರಿಸಿ ಸುತ್ತೂರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಜಗದ್ಗುರು ಮಹಾಸನ್ನಿಧಿಯವರು. ಸುತ್ತೂರು ಮಠ ಅಂದರೆ ಶಿವರಾತ್ರಿ ದೇಶಿಕೇಂದ್ರ ಜಗದ್ಗುರು ಮಹಾಸನ್ನಿಧಿಯವರು ಅಂದರೆ ಸುಮಾರು 16 ದೇಶದಲ್ಲಿ ಕೂಡ ಒಂದು ಸಂಸ್ಥೆಯನ್ನು ಕಟ್ಟಿದಂಥವರು, ಶಿಕ್ಷಣ ಪ್ರೇಮಿಗಳು, ಬಹಳಷ್ಟು ವಿಶೇಷವಾಗಿ ನಾಡಿನಲ್ಲಿ ತಮ್ಮದಾದಂಥ ಒಂದು ಹೆಸರು ಮಾಡಿರುವಂಥ ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರ ಪಾದದಲ್ಲಿ ಭಕ್ತಿಯಿಂದ ನಮಸ್ಕರಿಸಿ ಹಾಗೂ ಮುರುಡಗಿರಿಯ ನಾಡೋಜ ಪ್ರಶಸ್ತಿ ವಿಜೇತರು ಡಾಕ್ಟರ್ ಮುರುಡಗಿರಿಯ ಅನ್ನದಾನೇಶ್ವರ ಮಹಾಶಿವಗಳವರ ಅಡಿದಾವರಲ್ಲಿ ಭಕ್ತಿಯಿಂದ ನಮಸ್ಕರಿಸಿ ಧಾರವಾಡದ ಶಿಕ್ಷಣ ಪ್ರೇಮಿಗಳು ಒಳ್ಳೆ ಪ್ರವಚನಕಾರರಂಥ ಪರಮ ಪೂಜ್ಯ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಶಿವಯೋಗಿಗಳು ಸಂಸ್ಥಾನ ಮಠ ಧಾರವಾಡ ಮುರುಘಾ ಮಠ ಅಪ್ಪಗಳಿಗೆ ಪಾದಕ ಭಕ್ತಿಯಿಂದ ನಮಸ್ಕರಿಸಿ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಪಾದದಲ್ಲಿ ಭಕ್ತಿಯಿಂದ ನಮಸ್ಕರಿಸಿ ಈ ಒಂದು ವೇದಿಕೆಗೆ ಆಗಮಿಸ್ತಕ್ಕಂಥ ಡಾಕ್ಟರ್ ರಾಮದೇವ್ ಗುರೂಜಿಯವರಿಗೆ ಕೂಡ ವಂದಿಸಿ, ಪತ್ರಿಕೆ ಟಿ ವಿ ಮಾಧ್ಯಮದವರು ಕೂಡ ವಂದಿಸಿ, ಇಲ್ಲಿ ಆಗಮಿಸಿರುವಂಥ ಯಾವತ್ತೂ ಸಿದ್ಧಗಂಗಾ ಮಠದ ಸರ್ವಧರ್ಮದ ಸಮಸ್ತ ಭಕ್ತ ಬಂಧುಗಳೇ, ನಿಮ್ಮೆಲ್ಲರ ಅಂತರಾತ್ಮರ ಚೈತನ್ಯಕ್ಕೆ ಶರಣಾರ್ಥಿ. ಒಂದು ಮಾತು ಬರ್ತಾ ಇದೆ, ಏನಂತಂದರೆ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಬಗ್ಗೆ ಹೇಳ್ತಾರೆ. ಎತ್ತ ನೋಡಿದೊಡತ್ತ ಶಿವಕುಮಾರ ಮಹಾಸ್ವಾಮಿಗಳ ಸ್ಮರಣೆ ಅಯ್ಯ, ಎತ್ತ ಕೇಳಿದೊಡತ್ತ ಶಿವಕುಮಾರ ಮಹಾಸ್ವಾಮಿಗಳವರ ಸ್ಮರಣೆಯ ಚಿತ್ತ ಬಿಟ್ಟು ಸ್ಮರಿಸಿದೊಡೆ ಸರ್ವಧರ್ಮದ ಬಡ ಮಕ್ಕಳಿಗೆ ಅದು ಜ್ಞಾನಾಮೃತವಯ್ಯ. ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಸಿದ್ಧಗಂಗಾ. ಇಂಥ ಪರಮ ಪೂಜ್ಯರು ಇಡೀ ಕರ್ನಾಟಕದ ಒಳಗೆ ಅವರ ಹೆಸರು ಯಾರಿಗೆ ಗೊತ್ತಿಲ್ಲ ಅಂತ ಅನ್ನಂಗಿಲ್ಲ. ಸಿದ್ಧಗಂಗಾ ಪರಮ ಪೂಜ್ಯ ಮಹಾಸನ್ನಿಧಿಯವರ ಹೆಸರು ಯಾರಿಗೆ ಗೊತ್ತಿಲ್ಲ ಅನ್ನಂಗಿಲ್ಲ. ಶ್ರೀಮಂತರು ಇರ್ಬೋದು, ಬಡವರು ಇರ್ಬೋದು, ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಸಿದ್ಧಗಂಗಾ ಮಠ ಅಂದರೆ ಇಡೀ ನಮ್ಮ ಕರ್ನಾಟಕದ ಒಳಗೆ ಭಾಳಷ್ಟು ಏನು ಹೇಳ್ತಾರೆ ಅಂದರೆ ಡಾಕ್ಟರ್ ಪಂಡಿತ ಪುಟ್ಟರಾಜು ಗುರುಗಳು, ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಈ ಕರ್ನಾಟಕದ 2 ಕಣ್ಣು ಅಂತ ಕರ್ಕೊಂಡು ಬರ್ತಾರೆ. 2 ಕಣ್ಣು ಅಂತೇಳಿ ಇವತ್ತಿಗೆ ಕೂಡ ನಮ್ಮ ಇಡೀ ಉತ್ತರ ಕರ್ನಾಟಕದಲ್ಲಿ ಪಂಚಾಕ್ಷರಿ ಅಜ್ಜರು ಅಂದರೆ ಪುಟ್ಟರಾಜು ಗುರುಗಳದು, ಶಿವಕುಮಾರ ಮಹಾಸ್ವಾಮಿಗಳದು ಉಭಯ ಪೂಜ್ಯರ ಪುಣ್ಯ ಸ್ಮರಣೋತ್ಸವ ಜೊತೆಗೆ
ಸುಮಾರು 20,000-25,000 ಪುಣ್ಯ ಸ್ಮರಣೋತ್ಸವ ಏಕಕಾಲಕ್ಕೆ ಉತ್ತರ ಕರ್ನಾಟಕದ ಪ್ರತಿಯೊಂದು ಹಳ್ಳಿಯಲ್ಲಿ ನಗರದಲ್ಲಿ ಉಭಯ ಪೂಜ್ಯರ ಫೋಟೋ ಇಟ್ಟು ಹೆಂಗಂದ್ರೆ ಒಂದು ಗುರು ಶಿಷ್ಯರು ಆ ಕಲಬುರಗಿ ಮರುಳಾರಾಧ್ಯ ಗುರುಗಳು ಶರಣಬಸವೇಶ್ವರದ ಫೋಟೋ ಹೆಂಗೆ ಉಭಯ ಪೂಜ್ಯರದು ಮಾಡ್ತಾರೆ, ಇಡೀ ನಮ್ಮ ಉತ್ತರ ಕರ್ನಾಟಕದಾಗ ಸಿದ್ಧಗಂಗಾ ಶ್ರೀಗಳು ಪುಟ್ಟರಾಜ ಗೌಳ ಅಂದ್ರೆ ಆ ರೀತಿ ಒಳಗೆ ಉಭಯ ಪೂಜ್ಯರದ ಪುಣ್ಯ ಸ್ಮರಣೋತ್ಸವ ಜರುಗ್ತಾ ಇದೆ. ಇಂಥ ಒಂದು ಪೂಜ್ಯರು ಈ ನಾಡಿಗಾಗಲಿ ಸಮಾಜಕ್ಕಾಗಲಿ 117 ವರ್ಷ ಪರ್ಯಂತರವಾಗಿ 111 ವರ್ಷ ಪರ್ಯಂತರವಾಗಿ ಈ ಸಮಾಜದ ಬಡ ಮಕ್ಕಳಿಗೋಸ್ಕರವಾಗಿ ತಮ್ಮ ದೇಹವನ್ನು ದಣಿವು ಲೆಕ್ಕರಿಸದೆ ಈ ಸಮಾಜಕ್ಕಾಗಿ ಅವರು ಹಣ್ಣು ದೇಹ ಹಣ್ಣಾದರೂ ಕೂಡ ಸಮಾಜಕ್ಕೆ ಕೊಡ್ತಕ್ಕಂಥ ಜ್ಞಾನಕ್ಕೆ ಏನೂ ಕಡಿಮೆ ಆಗಲಿಲ್ಲ. ತಮ್ಮ ಜೀವನ ಉದ್ದಕ್ಕೂ ಕೂಡ ಇವತ್ತು 50-60 ವರ್ಷಕ್ಕೆ ಕಣ್ಣು ಕಾಣಂಗಿಲ್ಲ. ಇವತ್ತು 50-60 ವರ್ಷಕ್ಕೆ ಕಣ್ಣು ಕಾಣಂಗಿಲ್ಲ, ಕಣ್ಣು ಮಬ್ಬಾಗ್ತಾವೆ. ಅಂಥದ್ದು 111 ವರ್ಷ ಆದರೂ ಕೂಡ ಕೈಯಾಗ ಪೇಪರ್ ಹಿಡಿದು ನಿತ್ಯ ಓದ್ತಿದ್ರಂದರೆ ಅವ್ರು ಎಂಥ ಪುಣ್ಯಾತ್ಮರು. ಅದಕ್ಕೆ ಆ ಪರಮಾತ್ಮನ ಒಂದು ರೂಢಿ ಐತಿ, ಪರಮಾತ್ಮನೊಂದು ಇಚ್ಛೆ ಐತಿ. ಈ ಭೂಲೋಕದ ಒಳಗೆ ಧರ್ಮವನ್ನು ನಶಿಸಿ ಹೋಗುವಂಥ ಸಂದರ್ಭದಲ್ಲಿ ಕಾಲಕ್ಕೂ ಕೂಡ ಶತಮಾನಗಳು ಕೂಡ ಆ ಪರಮಾತ್ಮ ಏನು ಮಾಡ್ತಾನಂದ್ರೆ, ಕೈಲಾಸದಿರೋ ಪರಮಾತ್ಮ ಈ ಭೂಲೋಕದ ಒಳಗೆ ಒಂದೊಂದು ಭಾಗದಲ್ಲಿ ಈ ಧರ್ಮವನ್ನು ಉಳಿಸೋಗೋಸ್ಕರವಾಗಿ ಸಮಾಜದ ಏಳಿಗೆಗಾಗಿ ಹಗಲು ಶ್ರಮಿಸತಕ್ಕಂಥ ಆ ಶಿವನ ಸಾನ್ನಿಧ್ಯದೊಳಗಿರ್ತಕ್ಕಂಥ ಎಲ್ಲ ದೇವಾನ್ ದೇವತೆಗಳು ಗಣಾಧೀಶರು ಇರುವಾಗ ಆಗ ಒಂದು ಕಡೆ ಹೇಳ್ತಾರೆ, ಆ ನಾರದ ಮುನಿಗಳು ಏನು ಶಿವ ಅಂದರೆ ಪರಮಾತ್ಮ ಆನಂದವಾಗಿ ಸಂಗೀತ ಕೇಳ್ಕೊಂತ ಸರಸ್ವತಿ ಸಂಗೀತ ವೀಣೆಯನ್ನು ಮೀಟುವಾಗ, ನಂದಿ ಮದ್ಲೆಯನ್ನು ಬಾರಿಸುವಾಗ, ಭೃಂಗಿ ನಾಟ್ಯ ಮಾಡುವಾಗ ಅಲ್ಲಿ ಕೈಲಾಸದಿಗಿರುವ ದೇವಾನ ದೇವತೆಗಳು ಆನಂದವಾಗಿ ಕುಳಿತುಕೊಂಡು ಕೇಳುವಾಗ ನಾರದ ಮುನಿಗಳು ಕೈಲಾಸಕ್ಕೆ ಹೋಗ್ತಾರಂತೆ. ಒಂದು ಸರಿ ಎಲ್ಲಿಂದ ಬಂದ್ಯಪ್ಪ ಅಂತಂದಾಗ, ಪಾರ್ವತಿ ಗಂಡ ಗಣೇಶನ ತಂದಿ, ವಿಘ್ನೇಶ್ವರನ ತಂದಿ, ಸಣ್ಣಮುಖನ ತಂದೆ ಅಂತೇಳಿ ವರ್ಣ ಮಾಡ್ತಾನೆ ನಾರದ. ಸಾಕು ನಿನ್ನ ವರ್ಣಗಳನ್ನು, ನೀ ಎಲ್ಲಿಂದ ಬಂದಿ, ಯಾವ ಲೋಕದಿಂದ ಬಂದಿ? 14 ಲೋಕ ಅದಾವೆಲ್ಲ, ಆತಾಳ ಪಾತಾಳ ರಸತಾಳ ಇಂದ್ರಲೋಕ ಚಂದ್ರಲೋಕ ಮಂಗಳಲೋಕ ಬುಧಲೋಕ ಗುರುಲೋಕ ಶುಕ್ರಲೋಕ, ಹಿಂಗೆ 14 ಲೋಕದಿಂದ ಅದಾವೆಲ್ಲ. ಯಾವ ಲೋಕದಿಂದ ಬಂದಿ ಅಂದಾಗ ಭೂಲೋಕದಿಂದ ಬಂದೀನಿ. ಏನ್ರಿ ಭೂಲೋಕದಾಗ ಧರ್ಮ ಅನ್ನೋದು ನಶಿಸಿ ಹೋಗೈತಿ, ಧರ್ಮ ಉಳಿಬೇಕಂತಂದರೆ ಅಲ್ಲಿಗೆ ಯಾರಾದ್ರೂ ನೀವು ಒಬ್ಬರನ್ನ ಕಳಿಸ್ಬೇಕಂತ ತಿಳ್ಕೊಂಡು ಆ ನಾರದ ಮುನಿಗಳು ಶ್ರೀ ನಾರಾಯಣ ಶಿವನ ಹತ್ರ ಹೋದಾಗ ಆಗ ಎಲ್ಲರ ನಾರದ ನೋಡಿ ಸಂಗೀತ ನಿಂತು ಬಿಡ್ತಾಯಿತ್ತು. ಪರಮಾತ್ಮನ ಎಚ್ಚರಗೊಂಡಿದ್ದನ್ನು ಕೇಳಿದಾಗ ಏನಪ್ಪ ಅಂದಾಗ, ಅದೇ ಒಂದು ತುಮಕೂರು ನಗರದಲ್ಲಿ ಆ ಭಾಗದಲ್ಲಿ ಧರ್ಮದ ಏಳಿಗೆಗಾಗಿ ಉಳಿವಿಗಾಗಿ ನೀನು ಕಳಿಸ್ಬೇಕಂತ ತಿಳ್ಕೊಂಡು ನಾರದ ಹೇಳಿದಾಗ ಆಗ ಪರಮಾತ್ಮ ತನ್ನ ಸುತ್ತಮುತ್ತಿರ್ತಕ್ಕಂಥ ಎಲ್ಲ ಗಣದೇಶ್ವರ ನೋಡ್ತಾನೆ ಕಣ್ಣಾಡಿಸಿ. ನೋಡಿದಾಗ ಅವನ ಕಣ್ಣಿಗೆ ಒಪ್ಪಿದ್ದು ನಂದಿ. ಆ ನಂದಿಗೆ ಕರೆದು ಹೇಳ್ತಾನೆ, ನೀ ಭೂಲೋಕಕ್ಕೆ ಹೋಗಿ ನೀನು ಒಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭವಾಗು ಶ್ರೀ ಗುರುವಂತೆ ಮೈಲಾರಲಿಂಗ ಬಸವಣ್ಣರು ಹೇಳಿದಂಗ ನೀನು ಭೂಲೋಕಕ್ಕೆ ಹೋಗಿ ಆ ಒಂದು ಭಾಗ ಉದ್ಧಾರ ಮಾಡು. ಅಲ್ಲಿ ಇರ್ತಕ್ಕಂಥ ಬಡ ಮಕ್ಕಳು ದೀನ ದಲಿತ ಮಕ್ಕಳಿಗೆ ಜ್ಞಾನವನ್ನು ಕೊಟ್ಟು ಧರ್ಮವನ್ನು ರಕ್ಷಣೆ ಮಾಡು, ಜ್ಞಾನವನ್ನು ಕೊಟ್ಟು ಬಾ ಅಂತ ತಿಳ್ಕೊಂಡು ಹೇಳಿದಾಗ ಆಗ ನಂದಿ ಹೇಳ್ತಾನೆ, ನಾನು ಭೂಲೋಕಕ್ಕೆ ಹೋಗಕ್ಕೆ ಒಲ್ಲೆ ಅಂದಾಗ, ಇಲ್ಲ ನಂದಿ, ಈ ಭೂಲೋಕದ ಒಳಗೆ ಜ್ಞಾನ ಕೊಡಲು ನಿನ್ನಿಂದ ಸಾಧ್ಯ, ಅದಕ್ಕೆ ನೀನೇ ಹೋಗ್ಬೇಕಂತೇಳಿ ಪರಮಾತ್ಮ ಹೇಳಿದಾಗ, ನೀನು ನನ್ನ ವಾಹನಾಗಿರುವಾಗ ನೀನು ಹೋಗು, ನೀ ಕರೆದಾಗ ನಾನು ಬರ್ತೀನಿ ಅಂತ ತಿಳ್ಕೊಂಡು ಶಿವ ಅಪ್ಪಣೆ ಪಟ್ಟಾಗ ಆಗ ಶಿವನ ಅಪ್ಪಣೆ ಪ್ರಕಾರ ನಂದಿ ಶಿವನಿಗೆ ನಮಸ್ಕರಿಸಿ ಆಯ್ತು ನನ್ನ ಜನನ ಅಂದಾಗ ಹೇಳ್ತಾರೆ, ಹೋಗಿಂಥ ಗ್ರಾಮದಲ್ಲಿ ನಿನ್ನ ಜನನ, ಸಿದ್ಧಗಂಗಾದಲ್ಲಿ ನಿನ್ನ ಸ್ಮರಣೆ, ಇಡೀ ಜಗತ್ತಕ್ಕೆ ನಿನ್ನ ಹೆಸರು ಅಜರಾಮರಾಗಿ ಉಳಿಲಿ ಅಂತ ತಿಳ್ಕೊಂಡು ಶಿವ ಹೇಳಿದಾಗ ಆಗ ಶಿವನಪ್ಪಣೆ ಮೇರೆಗೆ ಕೈಲಾಸದಿಂದ ನಂದಿಯಾಗಿ ಈ ಜಗತ್ತಕ್ಕೆ ಜ್ಞಾನ ಕೊಟ್ಟಂಥ
ಅದಕ್ಕೆ ಒಂದು ಸರಿ ದಿಲ್ಲಿಯಿಂದ ನಮ್ಮ ದೊರೆ ಭಗವಾನಂದ ಚಲನಚಿತ್ರ ಆ ಸಂಗೀತ ನಿರ್ಮಾಪಕರು ಅವರು ಬಂದಾಗ ಇಲ್ಲಿ ಮೂವರ ಬಗ್ಗೆ ಅವರು ಒಂದು ಚರಿತ್ರವನ್ನು ಆ ಕಿರುಚಿತ್ರ ಅಂತ ಮಾಡ್ಕೊಂಡು ಹೋದರು. ಅವ್ರು ಏನು ಮಾಡಿದರು, ಕರ್ನಾಟಕದ ಒಳಗೆ ವಿಶ್ವಮಾನವ ಅಂತ ತಿಳ್ಕೊಂಡು ಅಂದರೆ ಮಹಾತ್ಮ ಬಸವಣ್ಣವ್ರನ್ನ ಒಬ್ಬರನ್ನ ತೆಗೆದುಕೊಂಡ್ರೆ ಮಹಾತ್ಮ ಸಿದ್ಧಗಂಗಾ ಶಿವಕುಮಾರ ಮಹಾಸ್ವಾಮಿಗಳು ವಿಶ್ವಮಾನವರಂತೇಳಿ ತಿಳ್ಕೊಂಡ್ರು. ಮತ್ತೊಬ್ಬ ವಿಶ್ವಮಾನವ ಅಂದರೆ ಪಂಡಿತ್ ಪುಟ್ಟರಾಜ್ ಗವಾಯಿಗಳು ಅಂತ ತಿಳ್ಕೊಂಡು ಮೂವರ ಬಗ್ಗೆ ಚಿತ್ರವನ್ನು ಮಾಡ್ಕೊಂಡು ಹೋದ್ರಲ್ಲ. ಇವತ್ತು ಇಡೀ ವಿಶ್ವದಲ್ಲಿ ಒಬ್ಬ ವಿಶ್ವಮಾನವ ಒಬ್ಬ ಸಂತ ಅಂದರೆ ಅದು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಅಂದರೆ ತಪ್ಪಾಗೋದಿಲ್ಲ. ಅಂಥ ಪರಮ ಪೂಜ್ಯರು ಇವತ್ತಿಗೆ ಕೂಡ ಇಲ್ಲಿ ಸುಮಾರು 16,000 ಮಕ್ಕಳಿಗೆ ಏಕಕಾಲಕ್ಕೆ ಅನ್ನದಾಸೋಹ ಜ್ಞಾನ ದಾಸೋಹ. ಇಡೀ ನಮ್ಮ ವಿಶ್ವದಲ್ಲಿ ಏನಾದರೂ ಮಕ್ಕಳಿಗೆ ಬಡ ಮಕ್ಕಳಿಗೆ ಉಚಿತವಾಗಿ ಕೊಡ್ತಕ್ಕಂಥ ಕೆಲಸ ಅಂದರೆ ಪ್ರಸಾದ, ವಿದ್ಯೆ, ವಸತಿ ಇಂಥ ಒಂದು ಇವತ್ತು ಅನೇಕ ಕಟ್ಟ್ಯಾರ ಕರೆ ಒಂದೊಂದು 50,000 ಲಕ್ಷ 8 10 ಲಕ್ಷ ಡೊನೇಷನ್ ಅದು. ಆದರೆ ಬಡ ಮಕ್ಕಳಿಗೆ ಉಚಿತವಾಗಿ ಕೊಡ್ತಕ್ಕಂಥ ಕೆಲಸ ಅಂದರೆ ನಮ್ಮ ಸಿದ್ಧಗಂಗಾ ಶ್ರೀಗಳು ಇವತ್ತಿನ ಇದ್ದಂಥ ಜಗದ್ಗುರು ಮಹಾಸನ್ನಿಧಿಯವರು ಏನಿದ್ದಾರೆ ಸಿದ್ಧಗಂಗಾ ಶ್ರೀಗಳು ಬಹಳಷ್ಟು ಸರಳ, ಬಹಳಷ್ಟು ವಿರಳ. ಅಂಥ ಪರಮ ಪೂಜ್ಯರು ಇವತ್ತೇನು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಅವ್ರು ಎಲ್ಲಿದ್ದಾರೆ, ಗದ್ದಿಗೆ ಒಳಗದ್ದಾರೆ. ಅವ್ರ ದೇಹ ಗದ್ದಿಗೆ ಒಳಗೈತಿ. ಇವತ್ತು ನಿಮ್ಮ ಕಣ್ಣಿಗೆ ಅವ್ರು ನಮ್ಮನ್ನು ಬಿಟ್ಟು ಹೋಗಿಲ್ಲ. ನಿಮ್ಮ ಕಣ್ಣಿಗೆ ಪ್ರತ್ಯಕ್ಷವಾಗಿ ಕಾಣ್ತಕ್ಕಂಥ ಆ ಶಿವಕುಮಾರ ಸ್ವಾಮಿಗಳು ಇವತ್ತು ಸಿದ್ಧಗಂಗಾ ಶ್ರೀಗಳು ಜಗದ್ಗುರುದಾರಲ್ಲ, ಆ ಪೂಜ್ಯರ ಹೃದಯದಾಗ ಇವತ್ತು ಅವರು ಅದಾರಂತ ತಿಳ್ಕೊಂಡು ಇಷ್ಟೆಲ್ಲ ಕಾರ್ಯಕ್ರಮ ನಡೀತವೆ. ಹಾಗಾಗಿ ಅಂಥ ಜಗದ್ಗುರು ಮಹಾಸನ್ನಿಧಿ ಅವರು ಆಶೀರ್ವಾದ ನಿಮ್ಮೆಲ್ಲರ ಮ್ಯಾಗಿರಲಿ. ಮತ್ತು ನಮ್ಮ ಈಗಿನ ಮುಂದಿನ ಪೀಠಾಧಿಪತಿಗಳಂಥ ಶಿವಯೋಗಿ ಸಿದ್ದೇಶ್ವರ ಪೂಜ್ಯರು ಭಾಳಷ್ಟು ಜ್ಞಾನವಂತರು, ಭಾಳಷ್ಟು ಸರಳ ಪೂಜ್ಯರು. ಅಂಥವ್ರು ನೋಡಿ ಎಂತಿಂಥ ಪುಣ್ಯ. ಇವತ್ತು ನಿಮಗೆ ತಿಳಿದಿರ್ಬೋದು, ಇವರೆಲ್ಲ ಏನೂ ಇಲ್ಲ ಅಂತ ತಿಳ್ಕೊಂಡಿರ್ಬೋದು. ಇವರ ತಂದೆ ತಾಯಿ ಎಲ್ಲ ಹೊಲ ಮನೆ ಐತಿ, ತಂದೆ ತಾಯಿ ಬಂಧು ಬಳಗ ಎಲ್ಲ ಅದಾವೆ. ಆದರೆ ತಂದೆ ತಾಯಿ ಧನ್ಯೋಗ್ರಸ್ತ ಆಶ್ರಮ ಅಂತಾರಲ್ಲ, ಎಷ್ಟು ಮಂದಿ ಜನ್ಮ ಕೊಟ್ಟಾರಿ? 330 ಕೋಟಿ ಮ್ಯಾಗ ಐತಿ ನಮ್ಮ ದೇಶದಾಗ. ಎಲ್ಲರೂ ಏನು ಮಾಡ್ತಾರೆ, ನನ್ನ ಮಕ್ಕಳು ಲಚ್ಚರ್ ಆಗಬೇಕು, ಪೊಲೀಸ್ ಆಗಬೇಕು, ಮುಖ್ಯಮಂತ್ರಿ ಆಗ್ಬೇಕು, ಪ್ರಧಾನಿ ಆಗಬೇಕು, MP ಆಗ್ಬೇಕು, MLA ಆಗ್ಬೇಕು, ಶಾಸಕ ಆಗ್ಬೇಕು, ಸಚಿವರು ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು. ಎಲ್ಲರೂ ದುಡ್ಡು ಗಳಿಸೋ ಸಲುವಾಗಿ ಹಿಂಗೆಲ್ಲ ಇರ್ತವೆ ಇಚ್ಛೆ. ಎಲ್ಲರೂ ದೊಡ್ಡ ದೊಡ್ಡ ಅಧಿಕಾರಿಗಳಾಗ್ಬೇಕಂತೇಳಿ. ಯಾರಾದ್ರೂ ನನ್ನ ಮಗ ಸನ್ಯಾಸಿ ಆಗಲಿ ಅಂತೇಳಿ ಯಾರು ತ್ಯಾಗ ಮಾಡ್ತಾರ? ಇಲ್ಲ. ತ್ಯಾಗ ಮಾಡ್ತಕ್ಕಂಥದ್ದು ಬೆರಳು ಎಣಿಕೆ. ಅಂಥದ್ರಲ್ಲಿ ನಮ್ಮ ಸಿದ್ಧಗಂಗಾ ಪರಮ ಪೂಜ್ಯರನ್ನ ಕೂಡ ಇಂಥ ಒಂದು ತ್ಯಾಗ ಮನೋಭಾವದಿಂದ ಸಮಾಜಕ್ಕೆ ಕೊಟ್ಟಾರಲ್ಲ, ಅವರು ನಿಮ್ಮೆಲ್ಲರ ಪರವಾಗಿ ಅವರು ತಂದೆ ತಾಯಿ ಕೊಟ್ಟಾರಲ್ಲ, ಅವ್ರ ಪಾದಕ್ಕೆ ಭಕ್ತಿಯಿಂದ ನಾವು ಚಪ್ಪಾಳೆ ಮುಖಾಂತರ ಅಭಿನಂದನೆ ಕೂಡ ಸಲ್ಲಿಸಿ, ಅದಕ್ಕಾಗಿ ನಮ್ಮ ಸುತ್ತೂರು ಮಠದ ಪರಮ ಪೂಜ್ಯರು ಅವರು ಕೂಡ ಒಳ್ಳೆ ಜ್ಞಾನವಂತರು, ಒಳ್ಳೆ ಪ್ರಜ್ಞಾವಂತರು. ನಾನು ಹಲವಾರು ಕಡೆ ಸುತ್ತೂರು ಮಠಕ್ಕೆ ನಮ್ಮ ಹುಡುಗರು ನೀಡಬೇಕು ರೀ, ಅಲ್ಲಿ ನಮ್ಮ ಹುಡುಗರನ್ನ ಅಭ್ಯಾಸ ಮಾಡಬೇಕು, ನಮ್ಮ ಹತ್ರ ಬರ್ತಾರೆ, ಏನು ಮಾಡಬೇಕು? ನಾವು ಅಲ್ಲಿ ಅವರಿಗೆ ಪೂಜ್ಯರಿಗೆ ಒಂದು ಪತ್ರ ಬರೆದು, ಹಿಂಗ್ರಪ್ಪ ತಮ್ಮ ಹತ್ರ ಕಲಿಬೇಕು, ತಮ್ಮ ಹತ್ರ ತಾವು ಅವಕಾಶ ಕೊಡ್ರಿ ಅಂತ ಒಂದು ಪತ್ರ ಕೊಟ್ಟಾಗ ನಮ್ಮಂಥ ಸಣ್ಣವರು ಒಂದು ಪತ್ರ ಬರೆದು ಕೊಟ್ಟಿವಿ ಅಂದರೆ ಆ ಪತ್ರಕ್ಕೆ ಮಾನ್ಯತೆ ಕೊಟ್ಟಂಥ ಮಕ್ಕಳು ಕೂಡ ಇಟ್ಕೊಂಡು ವಿದ್ಯೆ ಕೊಟ್ಟಂಥ ಶಿವರಾತ್ರಿ ದೇಶಿಕೇಂದ್ರ ಮಹಾಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರು. ಹಾಗಾಗಿ ತಾವು ಕೂಡ ಇವತ್ತು ತಮ್ಮೆಲ್ಲರ ಪರವಾಗಿ ಆ ಶಿವರಾತ್ರಿ ದೇಶಿಕೇಂದ್ರ ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರ ಪಾದದಲ್ಲಿ ನಾವು ಕೇಳ್ಕೊಂಡಿದ್ದಿಷ್ಟೇ. ನಮ್ಮ ಸಿದ್ಧಗಂಗಾ ಜಗದ್ಗುರು ಮಹಾಸನ್ನಿಧಿಯವರು ಹತ್ರ ಇಬ್ಬರ ಹತ್ರ ಕೇಳ್ಕೊಳೋದಿಷ್ಟೇ, ಏನಂದ್ರೆ ಮೊದಲಿಗೆ ನಿಮ್ಮ ಆರೋಗ್ಯ ಕಡೆ ಗಮನ ಕೊಡ್ರಿ. ಆರೋಗ್ಯ ಭಾಗ್ಯ. ನೀವು ಆರೋಗ್ಯವಂತರಿದ್ರೆ ನಮ್ಮಂತರ ನಾವೆಲ್ಲ ಅಂದಾನಾಥ ಮಕ್ಕಳು ಭಾಗ್ಯವಂತರಾಗ್ತೀವಿ. ಅದಕ್ಕೆ ನಿಮ್ಮೆಲ್ಲರ ಆರೋಗ್ಯವೇ ಈ ಸಮಾಜಕ್ಕೆ ಮುಖ್ಯ ಇರೋದ್ರಿಂದ ನೀವು ಆರೋಗ್ಯವಂತರಾದರೆ ನಾವು ಭಾಗ್ಯವಂತರಾಗ್ತೀವಿ. ಅದಕ್ಕೆ ನಮ್ಮ ಗದಿಗೆ ಅಂಧ ಅನಾಥ ಮಕ್ಕಳು ಆಶ್ರಮದಲ್ಲಿ ಇರೋದರಿಂದ ಉಭಯ ಪೂಜ್ಯರು ಮುಂದೆ ಜೂನ್ ತಿಂಗಳು ನಡೀತಕ್ಕಂಥ ಕಾರ್ಯಕ್ರಮಕ್ಕೆ
ಉಭಯ ಪೂಜ್ಯರಿಗೆ ನಾವು ಈಗಂತ ಅಲ್ಲ ಭಿನ್ನಯ ಮಾಡ್ತೀವಿ, ಸುಮ್ಮನೆ ಅವರು ಈಗ ಹೇಳೋದು ಇಷ್ಟೇ ಅಲ್ಲ ಅಂದ್ರೆ ಗಮನಕ್ಕೆ ತರ್ತೀನಿ ಅಷ್ಟ ಪೂಜ್ಯರಿಗೆ ಹೇಳಿ ತಮ್ಮೆಲ್ಲ ಜೋರಾಗಿ ಚಪ್ಪಳಿ ಮುಖಾಂತರ ಉಭಯ ಪೂಜ್ಯರು ನಮ್ಮ ಆಶ್ರಮಕ್ಕೆ ಅವ್ರ ಪಾದ ಇಟ್ಟು ಪಾವನಗೊಳಿಸಲಿ ಅಂತೇಳಿ ತಮ್ಮೆಲ್ಲರ ಚಪ್ಪಾಳಿ ಮುಖಾಂತರ ಅವ್ರಿಗೆ ಗೌರವಪೂರ್ವಕವಾಗಿ ನಾನು ಕೇಳ್ಕೊಳ್ತಾ, ಹಾಗಾಗಿ ನೀವೆಲ್ಲ ಪುಣ್ಯಾತ್ಮರು, ಧನ್ಯಾತ್ಮರು. ಇಂಥ ಒಂದು ಸಿದ್ಧಗಂಗಾ, ಗಂಗಾ ಅನ್ನೋ ಶಬ್ದ ಎರಡ, ಇಡೀ ಭಾರತ ದೇಶದೊಳಗೆ ಗಂಗಾ ಅನ್ನೋ ಶಬ್ದ ಎರಡದವು. ಅಲ್ಲಿ ಹಿಮಾಲಯ ಪರ್ವತದಾಗ ಹುಟ್ಟಿದ ಗಂಗಾ ಅದು ಹೊಳ್ಳಿ ತನ್ನ ಹುಟ್ಟಿದ ಜಗ ನೋಡಂಗಿಲ್ಲ, ಅದು ತಾನು ಹುಟ್ಟಿದ ಜಗ ತಾನು ನೋಡಂಗಿಲ್ಲ, ಹರಿಯೋದು ಒಂದ. ಅದು ಎಲ್ಲಿಗೆ ಹೋಗುತ್ತಂದರೆ ತನ್ನ ಗುರಿ ಮುಟ್ಟಲ್ಲಿವರೆಗೆ ಹರಿತಾ 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 ಸಮುದ್ರ ಸಾಗರವನ್ನು ಸೇರ್ತಾ ಇದೆ. ಹಾಗೆ ಇವತ್ತು ಸಿದ್ಧಗಂಗಾ ಶ್ರೀಗಳು ಕೂಡ ಜೀವನ ಉದ್ದಕ್ಕೂ ಕೂಡ ತಮಗಾಗಲಿ ತಮ್ಮಗೋಸ್ಕರವಾಗಿ ಇವತ್ತಿಗೆ ಕೂಡ ಒಂದು 10 ತೊಲೆ ಬಂಗಾರ ಸತ್ಯ ಮೈಮಾಗಿಲ್ಲದೆ ಸಮಾಜದಿಂದ ಬಡ ಮಕ್ಕಳಿಗೋಸ್ಕರವಾಗಿ ಹಗಲಿರುಳು ಶ್ರಮಿಸಿ ಮಕ್ಕಳ ಬದುಕಿಗೆ ತಮ್ಮ ಜೀವನವನ್ನು ತ್ಯಾಗವನ್ನು ಮಾಡಿ ತಮ್ಮ ಜೀವನವನ್ನು ಸವಿಸ್ತಾರಲ್ಲ. ಉದಿನ ಕಡ್ಡಿ ತನ್ನ ಮೈ ಸುಟ್ಕೊಂಡು ಇನ್ನೊಬ್ಬರಿಗೆ ಸುಗಂಧವನ್ನು ಕೊಡ್ತಾ ಇದೆ, ಮೇಣದ ಬತ್ತಿ ತನ್ನ ಮೈ ಸುಟ್ಕೊಂಡು ಇನ್ನೊಬ್ಬರಿಗೆ ಬೆಳಕನ್ನು ಕೊಡ್ತಾ ಇದೆ. ಹಾಗಾಗಿ ನಮ್ಮ ಸಿದ್ಧಗಂಗಾ ಶ್ರೀಗಳು ಬದುಕು ಹೆಂಗಂತ ಕೇಳಿದರೆ, ಒಂದು ಬಂಗಾರ ಪಣಿತಿ ಒಳಗೆ ದೀಪ ಹಚ್ಚಿ ಅರಮನೆ ಒಳಗಿಡ್ರಿ, ಒಂದು ಮಣ್ಣಿನ ಪಣಿತಿ ಒಳಗೆ ದೀಪ ಹಚ್ಚಿ ಗುಡಿಸಲದೊಳಗಿಡ್ರಿ. ಆ ನನ್ನ ಮಣ್ಣಿನ ಪಣಿತಿ ಒಳಗೆ ಹಚ್ಚಾರೆ, ನಾನು ಅದು ಗುಡಿಸಲ್ದಾಗ ಇಟ್ಟಾರ ಅಂತ ತಿಳ್ಕೊಂಡು ಬೆಳಕು ಕಡಿಮೆ ಕೊಟ್ಟಿಲ್ಲ. ಬಂಗಾರದ ಪಣಿತಿ ಒಳಗೆ ನನ್ನ ಹಚ್ಚಾರ ಅರಮನೆಯಾಗಿ ಇಟ್ಟಾರಂತೆ ದೀಪ ಬೆಳಕು ಜಾಸ್ತಿ ಕೊಟ್ಟಿಲ್ಲ. ನಮ್ಮ ಸಿದ್ಧಗಂಗಾ ಶ್ರೀಗಳು, ನಮ್ಮ ಸುತ್ತೂರು ಶ್ರೀಗಳು ಹೆಂಗಂದರೆ ಸಮಾಜದ ಒಟ್ಟ ಅವ್ರು ಏನಂದರೆ ಗಂಗಾ ನದಿ ಹೆಂಗೆ ಹರಿತೈತಲ್ಲ, ಮಕ್ಕಳಿಗೆ ಬಡ ಮಕ್ಕಳಿಗೆ ಇವತ್ತು ಸಮಾಜ ಜ್ಞಾನವಂತರಾಗಬೇಕು, ಮಕ್ಕಳು ಸುಸಂಸ್ಕೃತರಾಗಬೇಕು. ಈ ಭಾವನೆಯಿಂದ ಅವರು ಈ ಸಮಾಜಕ್ಕಾಗಿ ತಮ್ಮನ್ನು ದೇಹವನ್ನು ಸವಿಸಿ ಸಮಾಜದ ಉಳಿವಿಗಾಗಿ ಸಮಾಜದ ಏಳಿಗೆಗಾಗಿ ಇಂದಿನ ಬಾಲಕರು ಮುಂದಿನ ನಾಡಿನ ನಾಯಕರಂತಾರಲಿ. ಜ್ಞಾನ ಹೊಂದಿದರೆ ನಾಡಿನ ನಾಯಕರಾಗ್ತಾರೆ, ಜ್ಞಾನ ಹೊಂದಲಿಲ್ಲ ಅಂದರೆ ನಾಲ್ಕರಾಗ್ತಾರೆ. ಅದಕ್ಕೆ ಉಭಯ ಪೂಜ್ಯರ ಶ್ರಮ ಇನ್ನೂ ಅನೇಕ ವೇದಿಕೆ ಮೇಲೆ ಹೋಗ್ತಾ ನಮ್ಮ ಧಾರವಾಡ ಪರಮ ಪೂಜ್ಯರು, ನಮ್ಮ ಮುಂಡ್ರಿಗಿ ಜಗದ್ಗುರು ಮಹಾಸನ್ನಿದೇವು ನಮ್ಮ ಆಶ್ರಮಕ್ಕೆ ಪ್ರತಿ ವರ್ಷ ದಯಮಾಡಿಸ್ತಾರೆ, ಆಶೀರ್ವಾದ ಕೊಡ್ತಾರೆ, ಆಶೀರ್ವಚನ ಮಾಡ್ತಾರೆ. ಅವರ ಜೊತೆಗೆ ಉಭಯ ಪೂಜ್ಯರು ಕೂಡ ದಯಮಾಡಿಸಲಿ. ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಅರಗುರು ಚರಮೂರ್ತಿಗಳು, ನಮ್ಮ ಆಶ್ರಮ ಅಂತಂದರೆ ಒಟ್ಟಾರೆ ಹೇಳ್ಬೇಕಂದ್ರೆ ನಾಡಿನ ಹರಗುರು ಚರಮೂರ್ತಿಗಳು, ಸಾಧರು, ಸಂತರು, ಶರಣರು, ದಾರ್ಶನಿಕರು, ಕವಿ, ಕಲಾವಿದರು. ಪುಟ್ಟರಾಜ ಪಂಚಾಕ್ಷರಗಳು ಕುಮಾರೇಶ ಸಾಕಿ ಸಲುವಿದಂಥ ಪಂಚಾಕ್ಷರಗಳು ಪುಟ್ಟರಾಜ ಗುರುಗಳಂದರೆ ಅವರೆಲ್ಲರೂ ಏನು ತಿಳ್ಕೊಂಡಾರಂದರೆ ಈ ಅನಾಥ ಮಕ್ಕಳಂದರೆ ಇದು ನಮ್ಮ ಆಶ್ರಮ, ಇದು ನಮ್ಮ ಮಕ್ಕಳು ಅಂತ ತಿಳ್ಕೊಂಡು ಎಲ್ಲ ಪೂಜ್ಯರು ಆಶ್ರಮಕ್ಕೆ ದಯಮಾಡಿಸ್ತಾರೆ, ಆಶೀರ್ವಾದ ಮಾಡ್ತಾರೆ. ಹಾಗಾಗಿ ಆ ರೀತಿ ಒಳಗೆ ಕೂಡ ಇಲ್ಲಿ ಸೇರಿದ ಜನರು ಕೂಡ ಭಕ್ತರು ಆಶ್ರಮಕ್ಕೆ ಕೂಡ ಬರ್ರಿ ಅಂತೇಳಿ ಮೂಲಕವಾಗಿ ಜೂನ್ ತಿಂಗಳ ಕಾರವಣಿಯಿಂದ ನಡೀತಕ್ಕಂಥ 5 ದಿನ ಜಾತ್ರೆಗೆ ಸೇರಿದ ಭಕ್ತರು ತಾವೆಲ್ಲ ಬರಬೇಕು. ಇನ್ನೊಂದು ಮಾತು ಹೇಳೋದಂದ್ರೆ, ನಿಮಗೆ ಕಣ್ಣಿಗೆ ಏನಾದರೂ ಕಣ್ಣಿಲ್ದ ಮಕ್ಕಳು ಕಂಡ್ರಿ, ಅದು ಇಡೀ ಕರ್ನಾಟಕ ಇರ್ಬೋದು, ಆಂಧ್ರ, ಮಹಾರಾಷ್ಟ್ರ, ತೆಲಂಗಾಣ ಬೇಕಾದಿರ್ಬೋದು, ಎಲ್ಲಾದರೂ ನಿಮಗೆ ಕಣ್ಣಿಲ್ದವ್ರು ಕಂಡ್ರಿ, ನಾವು ಬರೇ 101 ರೂಪಾಯಿ, ಅದು ನೇಮ ಐತಂತ 101 ರೂಪಾಯಿ ತೆಗೆದುಕೊಂಡು, ಅಂದ್ರೆ ಅವರಿಗೆ 6 ವರ್ಷ ಅಂತ ಬರೆದು ಕೊಡಬೇಕಾದ್ರಿಂದ ನೇಮ ಐತಿ. 101 ರೂಪಾಯಿ ತೆಗೆದುಕೊಂಡು ಅವರಿಗೆ ಊಟ, ವಸತಿ, ವಿದ್ಯೆ, ಅದನ್ನು ಸಂಗೀತ ಇರ್ಬೋದು, ಶಿಕ್ಷಣ ಇರ್ಬೋದು ಅಂತ ಅನಾಥ ಮಕ್ಕಳಿಗೆ, ದೀನದಲಿತ ಮಕ್ಕಳಿಗೆ ನಿಮಗೆ ಎಲ್ಲಾದರೂ ಕಂಡ್ರೆ ನಮ್ಮ ಆಶ್ರಮ ಗದಗ, ದಾವಣಗೆರೆ, ಶಿವಮೊಗ್ಗ 3 ಕಡೆ ನಮ್ಮ ಆಶ್ರಮ ಇರೋದ್ರಿಂದ ಅಂತಲ್ಲಿ ತಾವು ನೇರವಾಗಿ ಕಳಿಸ್ಕೊಡ್ರಿ, ಆ ಪುಣ್ಯ ನೀವು ಕಟ್ಟಿಕೊಡ್ರಿ ಅಂತೇಳಿ ಬಯಸಿ, ನಮ್ಮ ನಾಡಿನ ಜನತೆಗೆ, ದೇಶದ ಗಡಿನಾಡು ಕಾಯ್ತಕ್ಕಂಥ ಸೈನಿಕರು, ನಿಮಗೇನಾದರೂ ಒಂದು ಸರಿ ದೇವರು ಪ್ರತ್ಯಕ್ಷ ಆಗಲಿಲ್ಲ ಅಂದ್ರೆ ಅಷ್ಟೇ ಹೋಯ್ತು. ಕನಸಿನಾಗ ಯಾವುದಾದ್ರೂ ದೇವರು ಬಂದರೆ ಗಡಿನಾಡು ಕಾಯ್ತಕ್ಕಂಥ ಸೈನಿಕರಿಗೆ, ದೇಶಕ್ಕೆ ಅನ್ನ ಹಾಕುವಂಥ ರೈತನಿಗೆ, ಇವರಿಬ್ಬರಿಗೆ
ದೇಶ ಕಾಯ್ತಕ್ಕಂಥ ಸೈನಿಕರಿಗೆ ಆರೋಗ್ಯ ಭಾಗ್ಯ ಕೊಡುವಂತೆ ಬೇಡ್ಕೊಡ್ರಿ. ದೇಶಕ್ಕೆ ಅನ್ನ ಹಾಕುವಂಥ ರೈತನಿಗೆ ಮಳೆ ಬೆಳೆ ಕೊಡುವಂತೆ ಬೇಡ್ಕೊಡ್ರಿ. ಇಷ್ಟು ಬಿಟ್ಟರೆ ಮತ್ತೊಂದು ಏನಿಲ್ಲ. ಇದೇ ಒಂದು ನಾವು ಒಳ್ಳೇದು ಮಾಡಬೇಕು, ಒಳ್ಳೆಯವರಾಗಬೇಕು, ಕೆಟ್ಟದ್ದು ಮಾಡೋದು ಬೇಡ, ಯಾರು ಕೆಟ್ಟವರು ಆಗೋದು ಬೇಡ. ಹಾಗಾಗಿ ನಮ್ಮ ಆಶ್ರಮದ ಮ್ಯಾನೇಜರ್ ಅಂತ ವೇದಮೂರ್ತಿ ಪಂಡಿತ್ ಹೇಮರಾಜ್ ಶಾಸ್ತ್ರಿಜಿ ಅವರು ಕೂಡ ಇಲ್ಲಿ ಬಂದಿದ್ದಾರೆ. ಪೂಜ್ಯರಿಗೆ ಅವರು ಕೂಡ ಭಿನ್ನಯ ಮಾಡ್ಕೊತಾರೆ ಅಂಥೇಳಿ ಅದಕ್ಕೆ ತಿಳಿಸುತ್ತಾ, ನಾನು ಏನಾದರೂ ಮಾತಾಡೋದ್ರಲ್ಲಿ ತಪ್ಪಾಗಿದ್ದರೆ ಅದು ನನ್ನ ಪಾಲಿಗೆ ಬಿಡ್ರಿ. ಒಳ್ಳೇದಷ್ಟು ಆಯ್ದುಕೊಂಡು ನೀವು ಒಳ್ಳೇದು ಮಾಡಿರಿ, ಒಳ್ಳೆಯವರಾಗ್ರಿ. ಈ ಮಠದಾಗ ಕಲಿತಕ್ಕಂಥ ವಿದ್ಯಾರ್ಥಿಗಳು ನೀವೆಲ್ಲ ಪುಣ್ಯಾತ್ಮರು ಅಂತೇಳಿ ಭಾವಿಸ್ಕೊಂಡು ನಾನು ಎರಡು ಮಾತನ್ನು ಜಗದ್ಗುರು ಮಹಾಸನ್ನಿಧಿಯಲ್ಲಿ ಅರ್ಪಿಸ್ತಾ ಇದ್ದೆ. ತಮ್ಮ ಜ್ಞಾನ ಚಕ್ಷುವಿನ ಅನುಭವದ ನೆಲೆಯಲ್ಲಿ ನುಡಿನಮನ ಸಲ್ಲಿಸಿದ ಪರಮಪೂಜ್ಯ ಕಲ್ಲಯ್ಯ ಅಜ್ಜರವರಿಗೆ ಸಿದ್ಧಗಂಗಾ ಮಠದ ಪರವಾಗಿ ಗೌರವ ಭಕ್ತಿ ಸಮರ್ಪಣೆ. ಇದೀಗ ಪೂಜ್ಯ ಶ್ರೀಗಳವರ ಗದ್ದುಗೆಗೆ ಬೆಳ್ಳಿ ಮಂಟಪದ ದಾನಿಗಳಾದಂತಹ ಸನ್ಮಾನ್ಯ ವಿರೂಪಾಕ್ಷಯ್ಯ ದಂಪತಿಗಳಿಗೆ ಪರಮಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳಿಂದ ಗೌರವ ಸಮರ್ಪಣೆ. ಇಂದು ಎರಡು ಶಿವಕುಮಾರ ಮಹಾಸ್ವಾಮಿಗಳನ್ನು ಕುರಿತಾದಂಥ ಕೃತಿಗಳನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. ಕೋಟಿಗೊಬ್ಬ ಶರಣ ಪೂಜ್ಯ ಕಲ್ಲಯ್ಯ ಅಜ್ಜನವರು ಮುಂದಿನ ಅವರ ಆಶ್ರಮದಲ್ಲಿ ನಡೆಯುವ ಜಾತ್ರೆಗೆ ಪೂರ್ವ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವ್ರನ್ನ ಗೌರವಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದಾರೆ. ಪುಷ್ಪಹಾರವನ್ನು ಸಮರ್ಪಿಸುವ ಮೂಲಕ, ಶಾಲು ಹೊದಿಸುವ ಮೂಲಕ. ಈಗ ಚಿಕ್ಕ ತುಪ್ಪೂರು ಸ್ವಾಮೀಜಿಯವರು ಒಂದು ಗಾಯನವನ್ನು ಸಾದರಪಡಿಸಲಿದ್ದಾರೆ. ವಚನದಲ್ಲಿ